ಹಾಯ್ ಫ್ರೆಂಡ್ಸ್, ನಿಮ್ಮ ಮೊಬೈಲ್ನಲ್ಲಿ ಮೈಕ್ರೋಫೋನ್ ವರ್ಕ್ ಆಗ್ತಿಲ್ವಾ? ಹಾಗಾದರೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಪ್ರಾಬ್ಲಮನ್ನು ಸಾಲ್ವ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಮೈಕ್ ಪ್ರಾಬ್ಲಮ್ ಇದ್ದರೆ ಏನಾಗುತ್ತೆ ಅಂತಂದರೆ, ನೀವು ಯಾವುದಾದ್ರೂ ಒಂದು ವಿಡಿಯೋವನ್ನು ಮಾಡುವಾಗ ವಿಡಿಯೋ ಮಾತ್ರ ರೆಕಾರ್ಡ್ ಆಗುತ್ತೆ. ಅದರಲ್ಲಿ ಸೌಂಡ್ಸ್ ಯಾವುದು ಕೂಡ ರೆಕಾರ್ಡ್ ಆಗಿರೋಲ್ಲ ಫ್ರೆಂಡ್ಸ್. ಹಾಗೆ ನೀವು ಕಾಲಲ್ಲಿ ಮಾತಾಡುವಾಗ ನಿಮ್ಮ ವಾಯ್ಸ್ ಕೇಳಿಸದೇ ಇರ್ಬೋದು. ಹಾಗೆ ನೀವೇನಾದರೂ ವಾಯ್ಸ್ ರೆಕಾರ್ಡನ್ನು ಮಾಡಬೇಕು ಅಂತ ವಾಯ್ಸ್ ರೆಕಾರ್ಡನ್ನು ಮಾಡಲಿಕ್ಕೆ ಹೋದರೆ ಅಲ್ಲಿ ವಾಯ್ಸ್ ರೆಕಾರ್ಡ್ ಆಗದೇ ಇರುವಂಥದ್ದು. ಇಂತಹ ಪ್ರಾಬ್ಲಮ್ಸ್ಗಳು ನಿಮ್ಮ ಮೈಕ್ ಪ್ರಾಬ್ಲಮ್ ಇದ್ದರೆ ಈ ರೀತಿ ಪ್ರಾಬ್ಲಮ್ಸ್ಗಳು ಬರ್ತವೆ ಫ್ರೆಂಡ್ಸ್. ಆದ್ದರಿಂದ ಈಗ ಯಾವ ರೀತಿಯಾಗಿ ಪ್ರಾಬ್ಲಮನ್ನು ಸಾಲ್ವ್ ಮಾಡುವಂತ ನೋಡೋಣ. ಅದಕ್ಕಿಂತ ಮೊದಲು ನೀವು ನೋಡ್ತಾ ಇರೋದು ಭದ್ರನಾಯಕ್ ಯೂಟ್ಯೂಬ್ ಚಾನಲ್. ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಆದಷ್ಟು ಎಲ್ಲರೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈಗ ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆಯೋ, ಮೊದಲು ನೀವು ನಿಮ್ಮ ಮೊಬೈಲ್ನಲ್ಲಿ ಸೆಟ್ಟಿಂಗ್ಸನ್ನು ಓಪನ್ ಮಾಡ್ಕೊಳ್ಳಿ. ಸೆಟ್ಟಿಂಗ್ಸನ್ನು ಓಪನ್ ಮಾಡಿದಾಗ ಈ ರೀತಿ ಇಂಟರ್ಫೇಸ್ ಬರುತ್ತೆ. ನಂತರ ನೀವು ಸ್ವಲ್ಪ ಕೆಳಗಡೆ ಬಂದು ನೀವು ಏನು ಮಾಡಬೇಕು ಅಂದರೆ ಪ್ರೈವೇಸಿ ಅಂತ ಇರುತ್ತೆ. ಪ್ರೈವೇಸಿ ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ಳಿ. ಪ್ರೈವೇಸಿ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೀವು ಏನು ಮಾಡಬೇಕು ಅಂದರೆ ಇಲ್ಲಿ ಮೂರನೇ ಆಪ್ಷನ್ ಮೈಕ್ರೋಫೋನ್ ಅಕ್ಸೆಸ್ ಅಂತ ಇದೆಯಲ್ವಾ, ಮೈಕ್ರೋಫೋನ್ ಅಕ್ಸೆಸ್ ಏನಾದರೂ ಆಫ್ ಆಗಿದ್ರೆ ಅದನ್ನು ಆನ್ ಮಾಡ್ಕೊಳ್ಬೇಕು ಆಯಿತಾ. ಈಗ ನಂದು ಆನಲ್ಲಿ ಇದೆ. ಮೈಕ್ರೋಫೋನ್ ಅಕ್ಸೆಸ್ ಮುಂದ್ಗಡೆ ಬ್ಲೂ ಕಲರಲ್ಲಿ ಇದೆ ನೋಡಿ, ಅದು ಆನ್ ಆಗಿದೆ. ಈಗ ಆಫ್ ಮಾಡಿ ತೋರಿಸ್ತೀನಿ ನೋಡಿ, ಈಗ ಆಫ್ ಆಯಿತು. ಈ ರೀತಿ ಇದ್ದರೆ ಅದನ್ನು ಆಫಲ್ಲಿ ಇದ್ದಾಗ ಬ್ಲೂ ಕಲರಲ್ಲಿ ಇರಲ್ಲ ಫ್ರೆಂಡ್ಸ್. ಆದ್ದರಿಂದ ಮೈಕ್ರೋಫೋನ್ ಆಕ್ಸೆಸ್ ಮೇಲ್ಗಡೆ ಕ್ಲಿಕ್ ಮಾಡಿ. ಒಂದ್ಸಲ ಕ್ಲಿಕ್ ಮಾಡಿದಾಗ ಅದು ಆನ್ ಆಗುತ್ತೆ ಫ್ರೆಂಡ್ಸ್. ಈ ರೀತಿ ಇಲ್ಲಿ ಪ್ರೈವೇಸಿಯಲ್ಲಿ ಆನ್ ಮಾಡ್ಕೊಳ್ಳಿ. ನಂತರ ಸ್ವಲ್ಪ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದು ಏನು ಮಾಡಬೇಕು ಅಂತಂದರೆ ಪ್ರೈವೇಸಿ ಫಂಕ್ಷನ್ಸ್ ಅಂತ ಇದೆ ನೋಡಿ, ಮಿಡ್ಲಲ್ಲಿ ಪ್ರೈವೇಸಿ ಫಂಕ್ಷನ್ಸ್ ಅಂತ ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ. ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಮೈಕ್ರೋಫೋನ್ ಅಂತ ಇದೆ, ಮೈಕ್ರೋಫೋನ್ ಮೇಲ್ಗಡೆ ಕ್ಲಿಕ್ ಮಾಡಿ. ಮಿಡ್ಲಲ್ಲಿ ಮೈಕ್ರೋಫೋನ್ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ನಮಗೆ ಇಲ್ಲಿ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೋಡಿ ಅಲೋ ಓನ್ಲಿ ವೇಲ್ ಇನ್ ಯೂಸ್ ಅಂತ ಇದೆ. ಅಲ್ಲಿ ಕೆಳಗಡೆ ಎಲ್ಲ ಆ್ಯಪ್ಸ್ಗಳು ನಿಮಗೆ ಕಾಣಿಸ್ತಾ ಇದ್ದಾವೆ. ಇಲ್ಲಿ ಏನು ಮಾಡಬೇಕು ಅಂತಂದರೆ ಇಲ್ಲಿ ಕ್ಯಾಮ್ರಾ, ಈಗ ನೀವು ವಿಡಿಯೋ ಮಾಡಬೇಕಿದ್ರೆ ನಿಮಗೆ ವಾಯ್ಸ್ ರೆಕಾರ್ಡ್ ಆಗ್ತಾ ಇಲ್ಲ ಅಂತಂದರೆ ಕ್ಯಾಮ್ರಾ ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಯಾಮ್ರಾ ಮೇಲ್ಗಡೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ 3 ಆಪ್ಷನ್ಸ್ಗಳು ಇರ್ತವೆ. ಇಲ್ಲಿ ಆಸ್ಕ್ ಎವ್ರಿ ಟೈಮ್, ಹಾಗೆ ಡೋಂಟ್ ಅಲೋ. ಫಸ್ಟ್ ಆಪ್ಷನ್ ಇದೆ ನೋಡಿ, ಅಲೋ ಓನ್ಲಿ ವಿಲ್ ಯೂಸಿಂಗ್ ದಿಸ್ ಆ್ಯಪ್ ಅಂತ ಇದೆ. ನೀವು ಇಲ್ಲಿ ಡೋಂಟ್ ಅಲೋ ಏನಾದರೂ ಇದ್ದರೆ ನೀವು ಅಲೋ ಕೊಟ್ಟಿಲ್ಲ ಅಂತ ಅರ್ಥ ಮೈಕ್ರೋಫೋನಿಗೆ. ಆದ್ದರಿಂದ ನೀವು ಏನು ಮಾಡಬೇಕು ಅಂತಂದರೆ ಇಲ್ಲಿ ಅಲೋ ಓನ್ಲಿ ವಿಲ್ ಯೂಸಿಂಗ್ ದಿಸ್ ಆ್ಯಪ್ ಅಂತ ಇದೆಯಲ್ಲ ಫಸ್ಟ್ ಆಪ್ಷನ್, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡ್ಕೊಂಡ್ಬಿಡಿ ಫ್ರೆಂಡ್ಸ್. ಇದಿಷ್ಟನ್ನು ಮಾಡಿದರೆ ನಿಮ್ಮ ವಿಡಿಯೋನ ರೆಕಾರ್ಡ್ ಮಾಡುವಾಗ ನಿಮಗೆ ವಾಯ್ಸ್ ಕೂಡ ವಿಡಿಯೋ ಜೊತೆ ರೆಕಾರ್ಡ್ ಆಗುತ್ತೆ. ನೀವೇನಾದರೂ ಅಲೋ ಕೊಟ್ಟಿಲ್ಲ ಅಂದರೆ ವಿಡಿಯೋ ಜೊತೆ ವಾಯ್ಸ್ ರೆಕಾರ್ಡ್ ಆಗಲ್ಲ ಫ್ರೆಂಡ್ಸ್. ಇದಿಷ್ಟು ಆದಮೇಲೆ ಹಾಗೆ ನಿಮ್ಮ ಕಾಲಲ್ಲಿ ಮಾತಾಡುವಾಗ ಏನಾದರೂ ಈ ರೀತಿ ಪ್ರಾಬ್ಲಮ್ ಇದ್ದರೂ ಕೂಡ ಈಗ ಫೋನ್ ಆ್ಯಪ್ ಅಂತ ಇದೆ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿಕೊಂಡು ಅಲೋವನ್ನು ಕೊಟ್ಕೊಳ್ಬೋದು ಫ್ರೆಂಡ್ಸ್. ಅಲೋವನ್ನು ಕೊಟ್ಟರೆ ಅದು ಕೂಡ ವರ್ಕ್ ಆಗುತ್ತೆ. ಹಾಗೆ ಎಲ್ಲೆಲ್ಲಿ ನಿಮ್ಮ ಮೊಬೈಲ್ನಲ್ಲಿ ಮೈಕ್ರೋಫೋನ್ ವರ್ಕ್ ಆಗ್ತಾರಲ್ಲ ಅಲ್ಲೆಲ್ಲ ಕೂಡ ಈ ಆ್ಯಪ್ಸ್ಗಳು ಕಾಣಿಸ್ತಾ ಇರ್ತವೆ. ಎಲ್ಲ ಆ್ಯಪ್ಸ್ಗೂ ಕೂಡ ನೀವು ಅಲೋವನ್ನು ಕೊಡಬೇಕಾಗುತ್ತೆ ಫ್ರೆಂಡ್ಸ್. ಇದಿಷ್ಟನ್ನು ಮಾಡಿಬಿಟ್ರೆ ನಿಮ್ಮ ಮೊಬೈಲ್ನಲ್ಲಿ ಏನಾದರೂ ಮೈಕ್ರೋಫೋನ್ ಸಮಸ್ಯೆ ಇದ್ದರೆ, ರೆಕಾರ್ಡ್ ಆಗ್ತಾ ಇಲ್ಲ ಅಂದರೆ ಇದು ಸಾಲ್ವ್ ಆಗುತ್ತೆ ಫ್ರೆಂಡ್ಸ್. ಈಗ ನಿಮಗೆ ಗೊತ್ತಾಯ್ತಲ್ವಾ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತ. ಈ ಒಂದು ವಿಡಿಯೋದ ಮೇಲ್ಗಡೆ ಏನೇ ಡೌಟ್ ಇದ್ರೂ ಕೂಡ ಕಾಮೆಂಟನ್ನು ಮಾಡಿ. ಮುಂದಿನ ವಿಡಿಯೋತೆ ಮತ್ತೆ ಎಲ್ಲರೂ ಕೂಡ ಸಿಗೋಣ. ಥ್ಯಾಂಕ್ ಫಾರ್ ವಾಚಿಂಗ್. ಬಾಯ್ ಬಾಯ್.